ಜನತಾ ಪಾರ್ಟಿಯ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿ ಮಹಿಳೆಗೂ ಕೂಡ ವಿಶೇಷವಾದ ಸ್ಥಾನಮಾನ ಕೊಟ್ಟು ಅವರು ಕೂಡ ಸಮಾಜದ ಮುಂದಕ್ಕೆ ತರಬೇಕು ಅಂತ ನಿನ್ನೆ 16, 17, 18ನೇ ತಾರೀಕು ಪಾರ್ಲಿಮೆಂಟಲ್ಲಿ ಮಸೂದೆಯನ್ನು ಮಂಡನೆ ಮಾಡಿತ್ತು. ಹೆಣ್ಣು ಇಲ್ಲದೆ ಮನುಕುಲನೇ ಜನನ ಇಲ್ಲ, ಮಹಿಳೆ ಇಲ್ಲದೆ ಬದುಕು ಎಲ್ಲೂ ಕೂಡ ಇಲ್ಲ. ಈ ನಾಡಲ್ಲಿ ಹೆಣ್ಣಿಗೆ ಇರ್ತಕ್ಕಂಥ ಸ್ಥಾನಮಾನ ಇರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇಡೀ ಕಾಂಗ್ರೆಸ್ ಸರ್ಕಾರ ಸುಮಾರು 15 ವರ್ಷಗಳ ಕಾಲ ಒಬ್ಬ ಮಹಿಳೆಯನ್ನ ಇಂದಿರಾ ಗಾಂಧಿ ಅವರ ಪ್ರಧಾನಮಂತ್ರಿ ಮಾಡಿ ಇಡೀ ದೇಶಕ್ಕೆ ಆಳ್ವಿಕೆ ಕೊಟ್ಟಂತ ಕಾಲ ಅದು. ಬಟ್ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಏನು ಮಾಡ್ಲಿಕ್ಕೆ ಹೊಂಟಿದ್ರು, ಮಹಿಳೆಯರು ಕೂಡ ಶಕ್ತಿವಂತರಾಗಬೇಕು, ರಾಜ್ಯಭಾರ ಮಾಡಬೇಕು, ಮಹಿಳೆಗೆ ವಿಶೇಷವಾದ ಸ್ಥಾನಮಾನ ಕೊಡಬೇಕು, ಅವರೆಲ್ಲರಿಗೂ ಕೂಡ ತಂದೆ ಆದ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮಸೂದೆನ ಮಂಡನೆ ಮಾಡಿದ್ರೆ ವಿರೋಧ ಪಕ್ಷವಾದ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಬೆಲೆ ಕೊಡೋ ರೀತಿಯಲ್ಲಿ ಅದಕ್ಕೆ ವಿರುದ್ಧವಾಗಿ ಮತ ನೀಡಿತು. ಈ ನಾಡಿನ ಮಹಿಳೆಯರು ಯೋಚನೆ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಕೇವಲ ಭಾಷಣಕ್ಕೋಸ್ಕರ ಅಷ್ಟೇ ಬಿಟ್ರೆ ಮಹಿಳೆಯರಿಗಾಗಿ ಯಾವುದೇ ರೀತಿಯಾದ ಅನುಕೂಲಗಳನ್ನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಅವರು ಏನ್ ಮಾಡಕ್ ಹೊರಟಿದ್ರು, ದೇಶದಲ್ಲಿರ್ತಕ್ಕಂಥ ಪ್ರತಿ ಮಹಿಳೆಗೂ ಕೂಡ ಒಂದು ವಿಶೇಷ ಸ್ಥಾನ ಮಾಡಕ್ ಹೊರಟಿದ್ರು. ಅದ್ರ ವಿರುದ್ಧವಾಗಿ ನೀವು ಯಾವ ನೈತಿಕತೆ ಮೇಲೆ ಮತದಾನ ಮಾಡ್ತೀರಾ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಅವ್ರೇನ್ ಭಾರತೀಯ ಜನತಾ ಪಾರ್ಟಿಯ ಸಂವಿಧಾನ ತಿದ್ದುಪಡಿ ತಂದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಹಿಳೆಯರು ನಿಂತ್ಕೋಬೇಕು ಅಂತ ಏನ್ ಮಾಡಿರ್ಲಿಲ್ವಲ್ಲ. ನಿಮ್ಮಲ್ಲಿ ದಮ್ಮು ತಾಕತ್ತಿದ್ರೆ 30% ಅನ್ನ ಅಂಗೀಕಾರ ಮಾಡಿ ನಿಮ್ಮ ಪಕ್ಷದವರು ಕೂಡ ನಿಮ್ಮ ಮಹಿಳೆಯರನ್ನು ನಿಲ್ಲಿಸಿ ಅವರು ಕೂಡ ಸಮಾಜಮುಖಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ಬಿಟ್ರೆ ಬೇರೆ ಏನು ಬೇಡ. ಇದೇ ಇಂದಿರಾ ಗಾಂಧಿ ಅವರು ಆಳ್ವಿಕೆ ಮಾಡಿದಾಗ ಯಾಕೆ ಒಬ್ಬ ಮಹಿಳೆನ ದೇಶದ ಪ್ರಧಾನಮಂತ್ರಿ ಮಾಡಿದ್ರಿ? ಇವತ್ತು ಪ್ರತಿ ಇದರಲ್ಲೂ ಕೂಡ ದೇವೇಗೌಡರು 50% ಕೊಟ್ಟಿದ್ದಕ್ಕೆ ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಲಿ ಇವತ್ತು ಕೂಡ ಎಲ್ಲ ಮಹಿಳೆಯರು ಕೂಡ ಎಲ್ಲದರಲ್ಲೂ ಭಾಗವಹಿಸ್ತವ್ರೆ. ವಿಧಾನಸಭೆಗೆ, ಲೋಕಸಭೆಗೆ ಆಯ್ಕೆ ಆಗಬೇಕು, 30% ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿ ಅವರು ಮಂಡನೆ ಮಾಡಿದ್ರೆ ನೀವು ವಿರುದ್ಧ ಮತ ನೀಡ್ತಿರಲ್ಲ. ಅದರ ವಿರುದ್ಧವಾಗಿ ನಮ್ಮ ಯುವ ಮೋರ್ಚಾ, ಮಹಿಳಾ ಮೋರ್ಚಾ ಇವತ್ತು ತಾಲೂಕಲ್ಲಿ ಪ್ರತಿಭಟನೆ ಮಾಡೋಂಥ ಪ್ರತಿಭಟನೆ ಮಾಡಬೇಕಾಯ್ತು. ನಾವೆಲ್ಲ ಯೋಚನೆ ಮಾಡಿದ್ದು 16, 17, 18ನೇ ತಾರೀಕು ಇಡೀ ದೇಶನೇ ಸಂತೋಷ ಪಡ್ತಕ್ಕಂಥ ವಿಚಾರ. ಮನೆ ಮನೆಗೂ ಕೂಡ ಸಿಎನ್ಸಿ ಮಹಿಳೆಯರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಅಂತೇಳಿ. ಇದರಿಂದ ನಿನ್ನೆ ಎಲ್ಲೋ ಒಂದ್ ಕಡೆ ಸೋಲಾಗಿರ್ಬೋದು, ಬಟ್ ಆದ್ರೆ ಇವತ್ತಾಗ್ಲಿ ನಾಳೆ ಆಗ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸೇರಿ ಈ ಮಂಡನೆ ಮಾಡೇ ಮಾಡ್ತಾರೆ. ಈ ನಾಡಿನ, ಈ ದೇಶದ ಮಹಿಳೆಯರಿಗೆ ಸ್ಥಾನಮಾನ ಕಲ್ಪಿಸ್ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮೆಲ್ಲ ಯುವ ಮೋರ್ಚಾದ, ಎಲ್ಲ ಮಹಿಳಾ ಮೋರ್ಚಾದ ಮುಖಂಡರುಗಳು ನಾವು ಕಡಿಮೆ ಜನದಲ್ಲಿ ನೆನ್ನೆ ಆಗಿದ್ದು ಸಂತೋಷವಾಗಿ ಏನೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು, ರಾತ್ರಿಯಿಂದ ಯಾವ್ದೋ ಮನಸ್ಸಿಗೆ ಬಹಳ ಆಘಾತ ಆಯ್ತು. ಆದ ಕಾರಣ ಕೆಲವೇ ಜನ ಬಂದ್ಬಿಟ್ಟು ಇವತ್ತಿಲ್ಲಿ ನಾವು ಅದನ್ನ ವಿರೋಧ ಮಾಡಿದೀವಿ. ನಾವು ಅವ್ರು ಹಾಕಿರ್ತಕ್ಕಂಥ ಮತಕ್ಕೆ ನಮ್ಮ ಧಿಕ್ಕಾರ ಐತೆ. ಇವತ್ತು ಕೇವಲ ನೆಲಮಲ ತಾಲೂಕ್ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಜನಗಳು ಇದನ್ನ ವಿರೋಧ ಮಾಡ್ತಾವ್ರೆ. ಅದಕ್ಕೆ ನಮ್ದು ಇವತ್ತು ನಾವು ಕೂಡ ಇದನ್ನು ವಿರೋಧ ಮಾಡಿ ತಹಸೀಲ್ದಾರರಿಗೆ ಗಮನಕ್ಕೆ ತರಿಸಿ ಸರ್ಕಾರದ ಗಮನಕ್ಕೆ ತರಂತ ಕೆಲಸ ಮಾಡ್ತಾ ಇದೀವಿ. ಆದ ಕಾರಣ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಕಾರಣಕರ್ತ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ ಬಂಧುಗಳೇ. ಅದ್ರ ಜೊತೆಗೆ ನಮ್ಮ ತಾಲೂಕ್ ವಿಚಾರ ಸ್ವಲ್ಪ ಹೇಳ್ಬೇಕಾಗ್ತದೆ.